ನೋಡಿ 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 ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಳ್ಳಿ ಅಂತರಗಂಗೆ ಕೋಲಾರ ಸೂಪರ್ ಆಗಿದೆ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ಅತಿ ಸುಂದರವಾಗಿದೆ. ನೋಡಿ, ಆಹಾ, ಇದ್ರ ಕೆಳಗಡೆ ಕೂತ್ಕೊಂಡು ಪಾರ್ಟಿ ಮಾಡಿದರೆ ಸಖತ್ತಾಗಿರುತ್ತೆ. ಪಾರ್ಟಿ ಮಾಡಿ, ಆದರೆ ಪಾರ್ಟಿ ಮಾಡಿದ ಮೇಲೆ ತಂದಂಥ ಬಾಟ್ಲು, ಮಿಕ್ಚರು, ಸಿಗರೇಟು ವಗೇರಾ ಎಲ್ಲವನ್ನು ಅದೇ ಕವರಲ್ಲಿ ವಾಪಸ್ ಹಾಕ್ಕೊಂಡು ತಗೊಂಡೋಗಿ ಸಾಯಿರಿ. ಇಲ್ಲೆಲ್ಲ ಹಾಕಿ ಅಲ್ಲಿಂದ ತಗೊಂಬರೋಕ್ಕೆ ಮಾತ್ರ ಆಗುತ್ತೆ ಸೇಫ್ಟಿಯಾಗಿ. ಇಲ್ಲಿ ಕುಡಿದ್ಬಿಟ್ಟು ಪರಿಸರನ ಹಾಳು ಮಾಡ್ತೀರ. ನೋಡಿ 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 ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್. ಬರೀ ಮಂಗಗಳೇ, ಏನು ಮಾಡೋಕ್ಕಾಗಲ್ಲ. ಮಂಗನಿಂದ ಮಾನವ, ಎಲ್ಲ ಪ್ರಾಣಿಗಳು ಕಡಿಮೆ ಇದ್ದಾವೆ. ಮನುಷ್ಯ ಪ್ರಾಣಿ ಮಾತ್ರ ಪ್ರಪಂಚದಲ್ಲಿ ಕೋಟಿಗಟ್ಟಲೆ ಆಗ್ಬಿಟ್ಟ. ಹಾಗಾಗಿ ಮಂಗಗಳು ಸ್ವಲ್ಪ ಇರಬೇಕು. ಇವರು ನೋಡಿ, ಇವರು ಬಾಸು. ಇವ್ರಿಗೆಲ್ಲನೂ ಇಲ್ಲಿ ಕೂತಿದ್ದಾರಲ್ಲ ಅವ್ರಿಗೆಲ್ಲ ಬಾಸು. ರೋಪ್ ಆಗ್ತಾ ಇದ್ದಾನೆ. ಬಾಸ್ನ ಸ್ವಲ್ಪ ಮಾತಾಡ್ಸೋಣ. ಓ, ಆ ಕಡೆ ಕೂತ್ಕೊಂಡ್ಬಿಟ್ರು ಬಾಸ್. ಈಗ ಹಾಯ್ ಬಾಸ್. ಓಯ್, ರೋಪ್ ಆಗ್ತಾವನೆ ಬಾಸ್. ಮಂಗ ಬಾಸ್ ಮಂಗ ಬಾಸ್ ಮಂಗ ಬಾಸ್ ಬಂದ್ಬಿಟ್ಟವೆ ನಡುವೆ ಲಂಗೂರುಗಳು. ಅವನು ತುಂಬ ಬ್ಯುಸಿ ಇದ್ದಾನೆ, ಅವನು ಮಾತಾಡ್ತಾ ಇಲ್ಲ ನಮ್ಮ ಹತ್ರ. ಇವನು ಫ್ರೀ ಆಗಿದ್ದಾನೆ. ಏನಾ ಲಂಗೂರು? ಏನು ಲಂಗೂರು? ವೈಷ್ಣೋದೇವಿ ಲಂಗೂರುಗಳು ನೋಡೋ ಇಲ್ಲವಲ್ಲ, ಬಂದೈತೆ ನೋಡೋ, ಅದಕ್ಕೆ ಕಿರಿಸ್ತಾ ಇರೋದು. ಓ, ಇವಾಗ ಫಸ್ಟ್ ಟೈಮ್ ನಾನು ನೋಡಿದ್ದಿಲ್ಲಿ. ನೋಡೋ ಬಂದೈತೆ, ನೋಡು ಗೊತ್ತಾಯ್ತೆ. ಇವನು ಹೇಳ್ತಾ ಇದ್ದಾನೆ ಲಂಗೂರ್ ಅಂತ. ಲಂಗೂರ್ ಅಂದರೆ ಕರಿ ಕೋತಿ. ಝೂಮ್ ಆಗುತ್ತಾ? ಇಲ್ಲಿಂದ ಝೂಮ್ ಆಗಲ್ಲ. ಉದ್ದ ಬಾಲ, ದೊಡ್ಡ ಮಂಗ, ಕಪ್ಪು ಮುಖ ಇರುತ್ತಲ್ಲ, ಅದು ಕರಿ ಕೋತಿ. ಆಲ್ಮೋಸ್ಟು ರಾಜಸ್ಥಾನ, ಗುಜರಾತ್ ಕಡೆ ಜಾಸ್ತಿ ಇರುತ್ತೆ ಅದು. ಅದನ್ನು ಲಂಗೂರ್ ಅಂತ ಕರೀತಾರೆ. ಜಮ್ಮುನಲ್ಲಿ ಜಾಸ್ತಿ ಅದು. ಗುಜರಾತಲ್ಲಿಲ್ಲ? ರಾಜಸ್ಥಾನದಾಗೆಲ್ಲ ನೋಡಿದೆ. ಐತೆ ಅಲ್ಲೂ ಎಲ್ಲ ಬಾರ್ಡ್ರೆ ಅದು. ನೋಡ್ರಿ, ಅದಕ್ಕೆ ಹೇಳ್ತಾ ಇರೋದು. ಹಾಂ ಸಾಕು ಕೊಡ. ಅಲ್ಲಿ ನೀನು ಅದನ್ನ ಕಳ್ಸೋದು, ನೀನು ಬ್ಲೂಟೂತ್ ಆನ್ ಮಾಡ್ಕೊ, ಅದನ್ನ ಶೇರಿಟಾಗಿ ಕಳಿಸ್ತೀನಿ. ಅದು ಇವ್ರು ಮಂಗ ಬಾಸ್ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಮಂಗ ಬಾಸ್ನ ಮಾತಾಡಿಸ್ಲೇಬೇಕು ನಾನು ಇವತ್ತು. ಹಲೋ ಮಂಗ ಬಾಸ್. ಅಯ್ಯೋ, ಹೊಟ್ಟೋದ್ರಲ್ಲ. ಯಾಕೆ? ನಾನು ಹೋಗ್ತೀನಿ ಹಿಂದೇನು. ಮಂಗ ಬಾಸ್ ಇವರು ಮರಿ ಬಾಸ್. ಹಲೋ, ಪೋಸ್ ಕೊಡು. ಇಲ್ಲಿ. ಹಾಂ, ವೆರಿ ಗುಡ್. ನೀನೇನಾ? ಚೆನ್ನಾಗಿ ಕಾಣ್ತಾ ಇದೆಯಾ? ನೀನೇ ಎಲ್ಲೋ. ಮಂಗ ಜೊತೆ ಸೆಲ್ಫಿ. ಓ, ಇದಕ್ಕೆ ಕಣ್ಣು ಕಾಣ್ತಾ ಇಲ್ಲ. ಓ ಪಾಪ, ಯಾಕೆ ಇದಕ್ಕೆ ಕಣ್ಣು ಕಾಣ್ತಾ ಇಲ್ಲ? ಇದು ನೋಡಿ, ಕಣ್ಣು ಒಂಥರ ಇದೆ ಅದಕ್ಕೆ. ಎಷ್ಟೊಂದು ಮಂಗಗಳಿದ್ದಾವೆ ಇಲ್ಲಿ. ಕೊಡೊಂದು ಜಾಸ್ತಿ ಏನಾದರೂ ರೇಗಿಸಿದ್ರೆ ಒಂದೇ. ಅಯ್ಯಪ್ಪ, ಬರ್ತಾ ಇದೆ. ಯಾರು ಎಷ್ಟೊಂದು ಕಷ್ಟಪಟ್ಟು ಪಾಪ
ಸ್ಪ್ರೇಯರ್ ತಗೊಂಬಂದು ಲವ್ ಮಾರ್ಕ್ ಎಲ್ಲ ಮಾಡಿ ಅವನ ಹೆಸರೆಲ್ಲ ಹಾಕೋ. ಇ ಟಿ ಎಸ್ಸಾ, ಇ ಟಿ ಎಸ್ಸು, ಇ ಟಿ ಐ ಒ ಎಸ್ಸು, ಇ ಟಿ ಎಸ್ ಕಾರ್ 7548. ಹಾಂ, ಈ ಥರ ಹುಚ್ಚರು ಇರ್ತಾರೆ. ಅವನ ಹೆಸರು ಹಾಕಿಲ್ಲ, ಇ ಟಿ ಎಸ್ ಕಾರು 7548 ಅಂತೆ ನೋಡಿ ಇಲ್ಲಿ. ಅಯ್ಯೋ ರಾಮ ನಾರಾಯಣ, ಇನ್ನೆಷ್ಟು ಲವ್ ಮಾಡ್ತಾನೆ ಅವನು ಇ ಟಿ ಎಸ್ ಕಾರ್ನ. ಯೂ ಯೂ ಇಲ್ಲಿಂದ ಏನಾದರೂ ಬಿದ್ದರೆ ದಯವಿಟ್ಟು ನೋಡಿ ಒಂದ್ಸಲಿ, ನಿಮ್ಗೆ ತೋರಿಸ್ತೀನಿ. ಉಯ್, ಅದಕ್ಕೆ ಇದು ಹಾಕಿದ್ದಾರೆ, ಬಟ್ ಇದು ಸಾಲದು. ನಿಜ ಹೇಳಬೇಕು ಅಂದರೆ ಇದು ಸಾಲದು. ಇದು ಹಾಕಬೇಕು ಗ್ರಿಪ್ಪಾಗಿ, ಯಾಕಂದರೆ ಇದರಿಂದ ಆಚೆ ಸಿಕ್ಕಾಪಟ್ಟೆ ಹಳ್ಳ ಐತೆ. ಹತ್ರ ಏನಿಲ್ಲ ಅಂದರೂ ಒಂದು 60, 70, 80 ಅಡಿ ತನಕ ಐತೆ ನೋಡಿ. ಯಾರು ಸಾಹಸ ಮಾಡಬೇಡಿ, ಸಾಹಸ ಮಾಡಿ ದುಸ್ಸಾಹಸ ಮಾಡಬೇಡಿ. ಇವನು ಮಾಡ್ತಾನೆ ಅವಾಗವಾಗ ದುಸ್ಸಾಹಸ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕೋಲಾರಕ್ಕೆ ಬಂದರೆ ಅಂತರಗಂಗೆ ಬೆಟ್ಟ ಮಿಸ್ ಮಾಡಬೇಡಿ. ಅಂತರಗಂಗೆಗೆ 2 ಕಡೆ ಬರ್ಬೋದು. ಒಂದು ಕಡೆ ನಡ್ಕೊಂಡು ಹತ್ತಿದ್ರೆ ಕಾಶಿ ವಿಶ್ವೇಶ್ವರನಾಥ ಸ್ವಾಮಿ ದೇವಾಲಯ ಸಿಗುತ್ತೆ. ಮತ್ತು ಅಂತರಗಂಗೆ, ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ಅಂತರಗಂಗೆ ನೀರು ಎಲ್ಲಿಂದ ಬರ್ತಾ ಇರುತ್ತಲ್ಲ, ಅದು ಆ ನೀರು ನೋಡಿ. ಆನಂತರ ಇನ್ನೊಂದು ಕಾರೇ ಮೇಲೆ ಹೋಗುತ್ತೆ, ಮೇಲ್ಗಡೆ ಒಂದು 7 ಊರಿದೆ, ಅಲ್ಲಿಗೂ ಹೋಗಿ ಅದನ್ನು ನೋಡಿ. ಕೋಲಾರಕ್ಕೆ ಬಂದರೆ ಮಿಸ್ ಮಾಡಬೇಡಿ.